ಅನುಯೋಗಗಳು. ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಂಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಂಪೂಜ್ಯ ಆಚಾರ್ಯರತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಗುರು ಉಪದೇಶ ರತ್ನಾಕರ ಆರಾಧಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಇಲ್ಲಿ ಈಗ ಅನುಯೋಗಗಳು ಅಂದರೆ 4 ಅನುಯೋಗ ಅಂತ ಏನು ನೀವು ಕರಿತೀರಲ್ಲ, ಆ 4 ಅನುಯೋಗಗಳ ಬಗ್ಗೆ ಹೇಳಲಾಗ್ತದೆ. ಬಹಳ ಸಂಕ್ಷೇಪವಾಗಿ ಹೇಳಲಾಗ್ತದೆ. ಯಾವುದೇ ರೀತಿ ವಿಸ್ತಾರ ವರ್ಣನ ನಾವಿಲ್ಲಿ ಮಾಡೋದಿಲ್ಲ. ಈಗ ಬಹಳ ಸಂಕ್ಷೇಪವಾಗಿ ಇದನ್ನು ಹೇಳಲಾಗ್ತದೆ. ಖಾಲಿ 4 ಅನುಯೋಗಗಳು ಅಂದರೆ ಏನು, ಅದರ ಒಳಗಡೆ ಯಾವ ವಿಷಯಗಳನ್ನು ಅದು ತುಂಬಿಕೊಂಡಿದೆ ಅನ್ನೋದನ್ನು ಬಹಳ ಸಂಕ್ಷೇಪಕತನ ಏನೊಂದು 10-15 ನಿಮಿಷದೊಳಗಡೆ ಇದನ್ನು ಹೇಳಿ ಬಿಡ್ತೀವಿ. ಆದ್ದರಿಂದ ಸ್ವಲ್ಪ ಗಮನ ಇಟ್ಟು ಕೇಳಿ ಬಂಧುಗಳೇ. ಈಗ ಪ್ರಥಮಂ ಕರಣಂ ಚರಣಂ ದ್ರವ್ಯಂ ನಮಃ ಅಂದರೆ ಪ್ರಥಮಾನ್ಯೋಗ, ಕರ್ಣಾನ್ಯೋಗ, ಚರಣಾನ್ಯೋಗ, ದ್ರವ್ಯಾನ್ಯೋಗಕ್ಕೆ ನಾವು ನಮಸ್ಕಾರ ಮಾಡೋಣ. ಮಾಡಿ ಅದರ ಒಳಗಡೆ ಏನು ಇದೇ ರಹಸ್ಯ ಅನ್ನೋದನ್ನು ತಿಳಿಯೋಣ. ಅಂದರೆ 4 ಅನುಯೋಗಗಳು ಹೇಗೆ ವಿಭಾಗ ಆದವು, ಯಾವ ಕಾರಣದಿಂದ ಆಯಿತು, ಅದರೊಳಗಡೆ ಏನು ರಹಸ್ಯ ಇದೆ ಆ 4 ಅನುಯೋಗದೊಳಗಡೆ. ಇರಲಿ ಬಂಧುಗಳೇ, ಇದು ಬಹಳ ಸಂಕ್ಷೇಪವಾಗಿ ನಿಮ್ಗೆ ಹೇಳ್ತೀನಿ. ಆದ್ದರಿಂದ ಖಾಲಿ ಒಂದು 10-15 ನಿಮಿಷದೊಳಗಡೆ ಇದನ್ನು ಹೇಳಿ ಮುಗಿಸೋಣ ಅಂತ ವಿಚಾರ ಮಾಡಿ ಕೇಳ್ರಿ. ನೋಡ್ರಿ, ಫಸ್ಟಿಗೆ ಬರುತ್ತೆ ಪ್ರಥಮಾನುಯೋಗ, ಅದಾದ ನಂತರ ಬರುತ್ತದೆ ಕರ್ಣಾನುಯೋಗ, ಅದಾದ ನಂತರ ಚರಣಾನುಯೋಗ, ನಂತರದಲ್ಲಿ ದ್ರವ್ಯಾನುಯೋಗ. ಈಗ ಪ್ರಥಮಾನುಯೋಗ ಫಸ್ಟ್, ಇದ್ರ ಬಗ್ಗೆ ನೋಡೋಣ. ಪ್ರಥಮಾನುಯೋಗ ಶಾಸ್ತ್ರದಲ್ಲಿ 4 ಪುರುಷಾರ್ಥ ಹೇಳಿದ್ದಾರೆ. 4 ಪುರುಷಾರ್ಥ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗ ಇದರಲ್ಲಿ ಈ 4 ಪುರುಷಾರ್ಥವನ್ನು ನೀವು ನೆನಪು ಮಾಡ್ಕೊಂಡ್ರಿ ಬಂಧುಗಳೇ. ಇದನ್ನು ಇನ್ನೊಂದು ಸತಿ ಕೇಳಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು ನೀವು ಹೀಗೇ ಕಂಠಪಾಠ ಮಾಡಬೇಕು. ಹಿಂದೆ ಮುಂದೆ ಮಾಡಿದರೆ ಇಲ್ಲಿ ನಡೆಯೋದಿಲ್ಲ. ಈಗ ಧರ್ಮ ಪುರುಷಾರ್ಥ ಅಂದರೆ ಏನು? ಅಹಿಂಸಾಮಯ ಪರಮ ಧರ್ಮ, ಸ್ವರ್ಗ ಮತ್ತು ಪರಂಪರೆಯಿಂದ ಮೋಕ್ಷಕ್ಕೆ ಕಾರಣವಾದ ದೇವ, ಆ ದೇವ ಪೂಜೆ ಏನಿದೆ ನೋಡಿ, ದೇವಪೂಜೆ, ದಾನಾದಿ ಇವೆಲ್ಲ ಏನಿದ್ದಾವೆ ಅಂದರೆ ಧರ್ಮ ಪುರುಷಾರ್ಥ ಇದೆ. ಇದರಿಂದ ಜೀವಕ್ಕೆ ಪರಂಪರೆಯಿಂದ ಸ್ವರ್ಗ ಮತ್ತು ಮೋಕ್ಷ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮಾಡುವಂಥ ಪ್ರೋತ್ಸಾಹ ಮತ್ತು ಅದರ ಫಲಗಳನ್ನು ಹೇಳುವಂಥ ಮಹಾಶಾಸ್ತ್ರ ಆ ಪ್ರಥಮಾನುಯೋಗ. ಅದರಲ್ಲಿ ಇನ್ನು 2ನೇ ವಿಷಯ ಅರ್ಥ. ಅಂದರೆ ಗೃಹಸ್ಥ ಮತ್ತು ಶ್ರಾವಕರಿಗೆ ಸಂಪತ್ತಿನ ವಿನಃ ಅವರ ಜೀವನ ನಡೆಯೋದಿಲ್ಲ. ಆಹಾರ ದಾನ ಮಾಡೋದು, ಭಗವಾನರ ಪೂಜೆ ಮಾಡೋದು, ಪ್ರಭಾವನ ಆದಿ ಮಾಡೋದು, ಈ ಕ್ರಿಯೆಗಳೆಲ್ಲ ಹಣಕಾಸಿನ ವಿನ ನಡೆಯಲ್ಲ. ಇದಕ್ಕೆಲ್ಲ ಹಣಕಾಸು ವ್ಯವಸ್ಥೆ ಬೇಕಾಗ್ತದೆ. ಅದನ್ನು ನ್ಯಾಯ ರೀತಿಯಿಂದ ಸಂಪಾದಿಸುವ ಕ್ರಮವನ್ನು ಹೇಳಿಕೊಡುವಂಥ ರಹಸ್ಯ ಈ ಪ್ರಥಮಾನುಯೋಗ ಶಾಸ್ತ್ರದ ಒಳಗಡೆ ಇದೆ. ಅದನ್ನು ಅರ್ಥ ಪುರುಷಾರ್ಥ ಅಂತ ಕರೀತಾರೆ. ಇನ್ನು ಕಾಮ ಪುರುಷಾರ್ಥ ನೋಡೋಣ ಬಂಧುಗಳೇ. ಮನೆತನ ವೃದ್ಧಿ, ಜಿನಧರ್ಮದ ಪಾಲನೆಗೆ ಧರ್ಮಾತ್ಮರ ಅವಶ್ಯಕತೆ ಇದೆ ನೋಡ್ರಿ. ಆದ್ದರಿಂದ ಮಕ್ಕಳು ಬೇಕು. ಇದು ಕಾಮ ಪುರುಷಾರ್ಥ ಅಂತ ಕರೀತಾರೆ. ಧರ್ಮೋ ಧಾರ್ಮಿಕೇರ್ವಿನಃ ಅಂದರೆ ಧರ್ಮ ಏನೋ ಅಕಸ್ಮಾತ್ ಧರ್ಮ ಯಾರ ಹತ್ರ ಇರುತ್ತಂತೆ, ಧರ್ಮ ಎಲ್ಲಿ ಹುಡುಕಬೇಕಂತೆ, ಎಲ್ಲಿ ಧರ್ಮಾತ್ಮ ಇದ್ದಾನೆ, ಎಲ್ಲಿ ಧರ್ಮಾತ್ಮ ಪುರುಷ ಇದ್ದಾನೆ ಅವನ ಹೃದಯದಲ್ಲಿ ಧರ್ಮ ಹುಡುಕ್ರಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಧರ್ಮಾತ್ಮ ಪುರುಷನೇ ಇಲ್ಲ ಅಂದರೆ ಧರ್ಮವನ್ನೇ ಎಲ್ಲಿ ಹುಡ್ಕೋಕ್ಕಾಗುತ್ತೆ. ಅದಕ್ಕೋಸ್ಕರ ಆ ಸದ್ ಗೃಹಸ್ಥನಿಗೆ, ಸದ್ದು ಶ್ರಾವಕನಿಗೆ ಅಕಸ್ಮಾತ್ ಮಕ್ಕಳೇ ಹುಟ್ಟಿಲ್ಲ ಅಂದರೆ ಮತ್ತಿನ್ನು ಧರ್ಮ ಮಾಡೋರು ಯಾರು ಅನ್ನೋದರಲ್ಲಿ ಅದನ್ನು ಕಾಮ ಪುರುಷಾರ್ಥ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಸ್ಪಷ್ಟ ವಿವರಣೆಯನ್ನು ತಿಳಿಸೋದು ಈ ಮಹಾಶಾಸ್ತ್ರಗಳು ಪ್ರಥಮಾನುಯೋಗ. ಅದಾದ ನಂತರ ಕೊನೆಯಲ್ಲಿ ಬರ್ತದೆ ಮೋಕ್ಷ ಪುರುಷಾರ್ಥ. ಇವೆಲ್ಲ ಆದ ನಂತರ ಲಾಸ್ಟಿಗೆ ಕೊನೆಗೆ ಇದನ್ನೆಲ್ಲ ತ್ಯಾಗ ಮಾಡಿ ಅಂತ್ಯದಲ್ಲಿ ಮಹಾವ್ರತವನ್ನು ಧಾರಣೆ ಮಾಡಿ ಮೋಕ್ಷ ಪುರುಷಾರ್ಥ ಮಾಡೋದು. ಅಂದರೆ ಕರ್ಮಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಹೋಗುವಂಥ ಪುರುಷಾರ್ಥ ಮಾಡೋದು. ಈ 4 ವಿಸ್ತಾರವಾಗಿ ಅದರ ರಹಸ್ಯಗಳನ್ನು ಉದ್ಘಾಟಿಸಿ ಅದನ್ನು ವ್ಯಕ್ತ ಮಾಡುವಂಥ ಆ ಮಹಾಶಾಸ್ತ್ರಗಳು ಅದನ್ನು ಪ್ರಥಮಾನುಯೋಗ ಶಾಸ್ತ್ರ ಅಂತ ಕರೆಯಲಾಗ್ತದೆ ಬಂಧುಗಳೇ. ಇದರಲ್ಲಿ 4 ಪುರುಷಾರ್ಥದ ವರ್ಣನೆ ಆಯಿತು.
ಧರ್ಮ, ಅರ್ಥ, ಕಾಮ, ಮೋಕ್ಷ. ಮತ್ತು ಇದನ್ನು ಓದೋದ್ರಿಂದ ಬಂಧುಗಳೇ ಪುಣ್ಯದ ಲಾಭ ಆಗ್ತದೆ, ಮಹಾಪುಣ್ಯದ ಬಂದಾಗ್ತದೆ. ರತ್ನತ್ರಯ ರೂಪ ಬೋಧಿಗೂ ಮತ್ತು ಧ್ಯಾನಕ್ಕೂ ಇದು ತವರು ಮನೆ ಅಂತೆ ಇದೆ. ಯಾವುದಂತೆ? ಈ ಪ್ರಥಮಾನುಯೋಗ ಯಾವುದ್ಯಾವುದಕ್ಕಂತೆ? ರತ್ನತ್ರಯ ರೂಪ ಬೋಧಿಗೂ ಮತ್ತು ಧ್ಯಾನಕ್ಕೂ ತವರು ಮನೆ ಅಂತಿದೆ. ತವರು ಮನೆ ಇದ್ದಂಗೆ ಇದೆ ಇದು. ಯಾವುದು? ಈ ಪ್ರಥಮಾನುಯೋಗ. ಇದರಲ್ಲಿ ಏಕಪುರುಷರ ಆಶ್ರಿತ ಕಥೆಯನ್ನು ಚರಿತ್ರೆ ಅಂತಾರೆ. ಅಂದರೆ ಒಬ್ಬರೇ ಇದರಲ್ಲಿ ಮುಖ್ಯಸ್ಥರು ಇರ್ತಾರೆ, ಅವರಿಂದ ಕಥೆ ನಡೀತಾ ಇರ್ತದೆ. ಏಕಪುರುಷ ಆಶ್ರಿತ ಕಥೆ ನನ್ನ ಚರಿತ್ರೆ ಅಂತ ಕರೀತಾರೆ. ಮತ್ತು 63 ಶ್ಲಾಘ ಪುರುಷರ ಏನು ಕಥೆಯನ್ನು ವರ್ಣನೆ ಮಾಡುವಂಥ ದೊಡ್ಡ ಮಹಾಶಾಸ್ತ್ರಗಳಿರ್ತವೆ, ಅದನ್ನು ಪುರಾಣ ಅಂತ ಕರೀತಾರೆ. ಒಂದು ಪುರಾಣ ಮತ್ತು ಚರಿತ್ರೆ, ಇದರಲ್ಲಿ 2 ಭೇದಗಳಿವೆ. ಅರ್ಥ ಆಯಿತು? ಈ ಪ್ರಥಮಾನುಯೋಗದಲ್ಲಿ ಈ ಚರಿತ್ರೆ ಮತ್ತು ಪುರಾಣವನ್ನೇ ಪ್ರಥಮಾನುಯೋಗ ಅನ್ನುತ್ತಾರೆ. ಅರ್ಥ ಆಯಿತು? ಪ್ರಥಮಾನುಯೋಗದ ಮುಖ್ಯ ಶಾಸ್ತ್ರಗಳನ್ನು ಕೇಳ್ರಿ ಇಲ್ಲಿ. ಮಹಾಪುರಾಣ, ಆದಿಪುರಾಣ, ಉತ್ತರ ಪುರಾಣ, ಹರಿವಂಶ ಪುರಾಣ, ಪದ್ಮಪುರಾಣ, ಪಾಂಡವ ಪುರಾಣ, ಶ್ರೇಣಿಕಿ ಚರಿತ್ರೆ, ಯಶೋಧರ ಚರಿತ್ರೆ, ಪ್ರದ್ಯುಮ್ನ ಚರಿತ್ರೆ. ಈ ಆದಿ ಇನ್ನೂ ಸಾಕಷ್ಟು ಶಾಸ್ತ್ರಗಳಿದ್ದಾವೆ, ಇಲ್ಲ ಅಂತಿಲ್ಲ, ಬಹಳ ಶಾಸ್ತ್ರಗಳಿದ್ದಾವೆ ಬಂಧುಗಳೇ. ಇದೆಲ್ಲ ಆ ಪ್ರಥಮಾನುಯೋಗದ ಮಹಾ ಉಪಕಾರ ಇದೆ ನಮಗೆ. ಪ್ರಥಮಾನುಯೋಗ ಮಾಡಿರುವಂಥ ಆ ಮಹಾ ಉಪಕಾರ. ಆದ್ದರಿಂದ ನಾವು ಆ ಪ್ರಥಮಾನುಯೋಗದ ಶಾಸ್ತ್ರಗಳಿಗೆ ನಮಸ್ಕಾರ ಮಾಡೋಣ. ಅದು ನಮ್ಮ ತಾಯಿಯಂತೆ. ಯಾವುದು? ಪ್ರಥಮಾನುಯೋಗ ನಮ್ಮ ತಾಯಿ ಇದ್ದಂಗೆ. ಪ್ರಥಮಾನುಯೋಗ ಇಲ್ಲದೇನೆ, ತಾಯಿನೇ ಇಲ್ಲದೇನೆ ಮಕ್ಕಳಿಲ್ಲ ನೋಡ್ರಿ. ಅದೇ ರೀತಿ ಪ್ರಥಮಾನುಯೋಗ ಇಲ್ಲದೆ ಮುಂದೆ ಏನೂ ಇಲ್ಲ. ಅದಕ್ಕೋಸ್ಕರ ಪ್ರಥಮಾನುಯೋಗಕ್ಕೆ ನಾವು ತಾಯಿ ರೀತಿ ಗೌರವವನ್ನು ಕೊಡಬೇಕಾಗುತ್ತದೆ. ಯಾರು ಆ ರೀತಿ ಕೊಡ್ತಾರೋ ಅವರ ಬುದ್ಧಿ ಸಮ್ಯಕ್ ಆಗ್ತಾವೆ. ಇಲ್ಲಾಂದರೆ ಮಿಥ್ಯಾ ಪಂಥವಾದದಲ್ಲಿ ಹೋಗ್ಬಿಡ್ತಾವೆ, ವ್ಯರ್ಥವಾಗಿ ಹೋಗುತ್ತೆ ಜೀವನ ಎಲ್ಲ. ಅದು ಪ್ರಥಮಾನುಯೋಗದ ಅಶ್ರದ್ಧೆ, ಅಜ್ಞಾನದಿಂದ ಹಾಗೆಲ್ಲ ಆಗ್ತಾವೆ. ಪ್ರಥಮಾನುಯೋಗದಲ್ಲಿ ಯಾರು ಶ್ರದ್ಧೆ ಮಾಡ್ತಾರೆ ಅವರಿಗೆ ಶಾಸ್ತ್ರದಲ್ಲಿ ಏನೇನೂ ತೊಂದರೆ ಆಗಲ್ಲ. ಇದು ಪೂರ ಗ್ಯಾರಂಟಿ ಇದೆ. ಇನ್ನು 2ನೇ ನಂಬರ್ ಕರ್ಣಾನುಯೋಗ. ಬಂಧುಗಳೇ, ಕರ್ಣಾನುಯೋಗವನ್ನು ಗಣಿತಾನುಯೋಗ, ಲೋಕಾನುಯೋಗ ಅಂತಲೂ ಕರೀತಾರೆ. ಅಕಸ್ಮಾತ್ ಆ ರೀತಿ ಎಲ್ಲರ ಶಬ್ದಗಳು ಬಂದರೂ ಕೂಡ ನೀವು ಅದನ್ನು ಸ್ವೀಕಾರ ಮಾಡಬೇಕು. ನಮಗೆ ಬೇಕೀಗ ಕರ್ಣಾನುಯೋಗ ಅಥವಾ ಗಣಿತಾನುಯೋಗ, ಲೋಕಾನುಯೋಗ ಅಂತಲೂ ಕರೀತಾರೆ. ಇರ್ರಿ ನೋಡ್ರಿ, ಇದರಲ್ಲಿ ಏನಿದೆ ಇದರಲ್ಲೆಲ್ಲ ಕರ್ಣಾನುಯೋಗ ಶಾಸ್ತ್ರದಲ್ಲಿ. ಇದರಲ್ಲಿ ಈ ನದಿಗಳ ಮತ್ತು ಪರ್ವತಗಳ, ಚತುರ್ಗತಿಗಳ ಭ್ರಮಣದ ಇದು ಎಲ್ಲವನ್ನು ಈ ಕರ್ಣಾನುಯೋಗ ಶಾಸ್ತ್ರ, ಕರ್ಮ ಸಿದ್ಧಾಂತ, ಇದನ್ನೆಲ್ಲ ಈ ಕರ್ಣಾನುಯೋಗ ಶಾಸ್ತ್ರ ಹೇಳ್ತದೆ. ಇದರಲ್ಲಿ ಮುಖ್ಯ ಶಾಸ್ತ್ರಗಳು ನೋಡೋಣ ಬಂಧುಗಳೇ. ಗಣಿತ ಸಾರ, ತಿಲೋಯ ಪಣ್ಣತ್ತಿ, ತ್ರಿಲೋಕ ಸಾರ, ಲೋಕ ವಿಭಾಗ, ಜಂಬೂ ದ್ವೀಪ ಪ್ರಜ್ಞಪ್ತಿ ಆದಿ ಈ ಶಾಸ್ತ್ರಗಳು ಲೋಕ ಅಲೋಕಗಳ ಭೇದ, ಸೂಕ್ಷ್ಮ ಆದಿ ಸೂಕ್ಷ್ಮ ಏನು ಹೇಳ್ತಿರಲ್ಲ ನೀವು, ಸೂಕ್ಷ್ಮ ಇದೆಲ್ಲ ಇದೇನು ಗೊತ್ತಾ? ಈ ಕಾಲಗಳನ್ನೆಲ್ಲ ಹೇಳ್ತಿರಲ್ಲ, 6 ಕಾಲ ಪರಿವರ್ತನೆ ಹೇಳ್ತಿರಲ್ಲ, ಅದು ಬೇರೆ ಜಾಗದಲ್ಲಿ ನಾವು ವರ್ಣನೆ ಮಾಡಿದ್ದೀವಿ. ಆದ್ದರಿಂದ ಇಲ್ಲಿ ವಿಸ್ತಾರವಾಗಿ ಹೇಳೋದು ಅದನ್ನು. ಆ ಕಾಲ ಪರಿವರ್ತನೆ 6 ಕಾಲ, ಷಟ್ ಕಾಲಗಳ ಪರಿವರ್ತನೆ, ಯುಗ ಪರಿವರ್ತನೆ, ಇದರ ಸ್ವರೂಪವನ್ನು, ಮತ್ತೆ ನರಕಾದಿ 4 ಗತಿಗಳ ವಿಚಾರ, ನರಕ, ತಿರ್ಯಂಚ, ಮನುಷ್ಯ, ದೇವ, ಈ ಗತಿಗಳ ವಿಚಾರಗಳನ್ನು ವಿಸ್ತಾರವಾಗಿ ತಿಳಿಸ್ತದೆ. ಅದನ್ನು ಕರ್ಣಾನುಯೋಗ ಸಿದ್ಧಾಂತ ಶಾಸ್ತ್ರ ಅಂತ ಕರೀತಾರೆ. ಕರ್ಣಾನುಯೋಗ. ಇನ್ನು ಬಂಧುಗಳೇ, ಈ ಕರ್ಣಾನುಯೋಗಕ್ಕೆ ನಾವು ನಮಸ್ಕಾರ ಮಾಡೋಣ. ಯಾಕೆಂದರೆ ಇದು ಜಿನೇಂದ್ರ ಭಗವಾನರ ವಾಣಿ. ಮಹಾ ಕಲ್ಯಾಣ ಮಾಡೋದಿದೆ ನಮಗೆ, ಮಹಾ ಸಮ್ಯಕ್ ದರ್ಶನವನ್ನು ನಮಗೆ ಪ್ರಾಪ್ತ ಮಾಡಿಕೊಡೋದಿದೆ. ಅಂದರೆ ನಮಗೆ ಈ ಲೋಕಾಲೋಕಗಳ ಈ ಚತುರ್ಗತಿಗಳ ರಹಸ್ಯವನ್ನು ತಿಳಿಸ್ಕೊಳ್ಳುವಂಥ ಮಹಾಶಾಸ್ತ್ರ ಇದೆ. ಆ ಕರ್ಣಾನುಯೋಗಕ್ಕೆ ನಾವು ನಮಸ್ಕಾರ ಮಾಡೋಣ. ಅದಾದ ನಂತರ ಇನ್ನು ನೋಡ್ರಿ ಚರಣಾನುಯೋಗ. ಚರಣಾನುಯೋಗದಲ್ಲಿ, ಚರಣ ಅಂದರೆ ಆಚರಣೆ ಬಗ್ಗೆ ಇದರಲ್ಲಿ ಬರ್ತದೆ ನೋಡ್ರಿ. ಇದನ್ನು ಚರಣಾನುಯೋಗ ಶಾಸ್ತ್ರ ಅಂತ ಕರೀತಾರೆ. ಇದರಲ್ಲಿ ಗೃಹಸ್ಥರ ಮತ್ತು ಮುನಿಗಳ ಚಾರಿತ್ರ್ಯಗಳ ಉತ್ಪತ್ತಿ, ವೃದ್ಧಿ, ರಕ್ಷಣೆ. ಅಂದರೆ ಉತ್ಪತ್ತಿ ಹೇಗೆ ಮಾಡ್ಕೋಬೇಕು, ಹೇಗಾಗುತ್ತೆ, ವೃದ್ಧಿ ಅಂದರೆ ದಿನ ಹೇಗೆ ಬೆಳಿಬೇಕದು, ಹೇಗೆ ಬೆಳೆಸ್ಬೇಕು ಅದನ್ನು, ಹೇಗೆ ರಕ್ಷಣೆ ಮಾಡಬೇಕು ಅದನ್ನು.
ಇದಕ್ಕೆಲ್ಲ ಕಾರಣವಾದ ಶಾಸ್ತ್ರ. ಇದರಲ್ಲಿ ಶ್ರಾವಕರ 11 ನೆಲೆಗಳು, ಅಂದರೆ 11 ಪ್ರತಿಮೆ ಅಂತ ಕರಿತೀರಲ್ಲ ನೀವು, ಶ್ರಾವಕರದು ಹೌದು 11 ಪ್ರತಿಮೆ, ಮುನಿ ಮತ್ತು ಆರಿಕೆಯರ ಆಚರಣೆ, ಯಾವ ಸಮಯದಲ್ಲಿ ಯಾವ ಕ್ರಿಯೆಗಳನ್ನು ಮಾಡಲಾಗುತ್ತದೆ, ಕರ್ಮದ ಆಶ್ರವಗಳಿಂದ ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ, ಆ ಪದ್ಧತಿ, ಕರ್ಮದ ಆಶ್ರವಗಳಿಂದ ರಕ್ಷಣೆ ಮಾಡಬೇಕಾದಂಥ ನಾವು ಉಳಿಬೇಕಾದಂಥ ಪದ್ಧತಿಗೆ, ಅಂದರೆ ಸಮ್ಯಕ್ ಆಚರಣೆಯನ್ನು ನಾವು ಮಾಡೋದ್ರಿಂದ ನಾವು ಅದರಿಂದ ಉಳಿಬೋದು ಅಂತ ತಿಳಿಸುವಂಥ ಆ ಮಹಾಶಾಸ್ತ್ರಗಳು, ಅವನ್ನು ಚರಣಾನುಯೋಗ ಶಾಸ್ತ್ರ ಅಂತ ಕರೀತಾರೆ. ಆ ಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಮೂಲಾಚಾರ, ಅನಘಾರ ಧರ್ಮಾಮೃತ ಮತ್ತು ಸಾಗರ ಧರ್ಮಾಮೃತ, ಇನ್ನು ಭಗವತಿ ಆರಾಧನಾ, ಮರಣಖಂಡಿಕ ಆದಿ ಶಾಸ್ತ್ರಗಳು, ರತ್ನಕರಂಡಕ ಶ್ರಾವಕಾಚಾರ ಮತ್ತು ಅನೇಕ ಪ್ರಕಾರದ ಶ್ರಾವಕಾಚಾರಗಳು. ಆಚಾರ್ಯ ಭಗವಾನ್ ಕುಂದಕುಂದರ ಶ್ರಾವಕಾಚಾರ ಇದೆ, ಆಚಾರ್ಯ ಭಗವಾನ್ ಉಮಾಸ್ವಾಮಿಯವರ ಶ್ರಾವಕಾಚಾರ ಇದೆ, ಆಚಾರ್ಯ ಭಗವಾನ್ ವಸುನಂದಿಯವರ ಶ್ರಾವಕಾಚಾರ ಇದೆ, ಆಚಾರ್ಯ ಭಗವಾನ್ ಸಕಲ ಕೀರ್ತಿಯವರ ಶ್ರಾವಕಾಚಾರ, ಹೀಗೆ ಅನೇಕ ಪ್ರಕಾರದ ಶ್ರಾವಕಾಚಾರಗಳು ಕೂಡ ಎಲ್ಲನೂ ಚರಣಾನುಯೋಗ ಶಾಸ್ತ್ರದಲ್ಲಿ ಬರ್ತವೆ ಬಂಧುಗಳೇ. ಆ ಆಚರಣೆ ಮಾಡಿ ಆ ಆಚರಣೆಯ ದಾರಿಯನ್ನು ನಮಗೆ ದೀಪದ ರೀತಿ ತೋರಿಸಿ, ನಮ್ಮನ್ನು ದೀಪ ತೋರಿಸಿ ನಮ್ಮನ್ನು ಆ ದಾರಿಯಲ್ಲಿ ತಗೊಂಡು ಹೋಗುವಂಥ ಆ ಮಹಾಶಾಸ್ತ್ರಗಳಾದ ಚರಣಾನುಯೋಗ ಶಾಸ್ತ್ರಗಳಿಗೆ ನಾವು ನಮಸ್ಕಾರ ಮಾಡೋಣ. ಇನ್ನು ಅದಾದ ಮೇಲೆ ದ್ರವ್ಯಾನುಯೋಗ ಶಾಸ್ತ್ರದ ಬಗ್ಗೆ ಕೇಳ್ರಿ ಬಂಧುಗಳಲ್ಲಿ. ಇವು ಏನು ಹೇಳ್ತವೆ ದ್ರವ್ಯಾನುಯೋಗ ಶಾಸ್ತ್ರಗಳು ಕೇಳ್ರಿ. ಜೀವ ಅಜೀವ ಆದಿ ತತ್ವಗಳು, ಪುಣ್ಯ ಪಾಪಗಳು, ಬಂಧ ಮೋಕ್ಷಗಳನ್ನು ವಿಸ್ತಾರವಾಗಿ ವಿವರಿಸುವಂಥ ಶಾಸ್ತ್ರಗಳು. ಅದರಲ್ಲಿ ಆ ದ್ರವ್ಯಾನುಯೋಗ ಶಾಸ್ತ್ರದಲ್ಲಿ ಆಗಮ ಅಂತ ಬರ್ತದೆ. ಆಗಮದಲ್ಲಿ ಸಿದ್ಧಾಂತ ಶಾಸ್ತ್ರಗಳು, ಷಟ್ಖಂಡ ಆಗಮ, ಕಷಾಯ ಪೌಡ, ಗುಮ್ಮಟ್ಸಾರ್ ಜೀವಕಾಂಡ, ಗುಮ್ಮಟ್ಸಾರ್ ಕರ್ಮಕಾಂಡ, ಲಬ್ಧಿಸಾರ್, ಕ್ಷಪಣಸಾರ್, ಇವೆಲ್ಲನ ಇದ್ದಾವೆ. ಇನ್ನು ಅದರೊಳಗಡೆ ನ್ಯಾಯಶಾಸ್ತ್ರಗಳು ಅಂತಿದ್ದಾವೆ. ಆ ನ್ಯಾಯಶಾಸ್ತ್ರಗಳು ಅಂದರೆ ಅಷ್ಟಸಹಸ್ರಿ, ಪ್ರಮೇಯ ಕಮಲ ಮಾರ್ತಾಂಡ್, ಶ್ಲೋಕ ವಾರ್ತಿಕ, ಆಪ್ತ ಪರೀಕ್ಷಾ, ನ್ಯಾಯ ದೀಪಿಕಾ, ಇನ್ನೂ ಅನೇಕ ಶಾಸ್ತ್ರಗಳಿದ್ದಾವೆ ಬಂಧುಗಳೇ. ಇರಲಿ. ಇನ್ನು ಆಧ್ಯಾತ್ಮ ಅಂತ ಬರ್ತದೆ ಅದರೊಳಗಡೆ. ಆ ಆಧ್ಯಾತ್ಮದೊಳಗಡೆ ಭಾವನಾ, ಸಮಯಸಾರ, ಪ್ರವಚನ ಸಾರ, ಪರಮಾತ್ಮ ಪ್ರಕಾಶ, ಯೋಗಸಾರ, ಕಾರ್ತಿಕೇಯಾನುಪ್ರೇಕ್ಷ, ಇದೆಲ್ಲ ಬರ್ತಾವೆ. ಇನ್ನು ಧ್ಯಾನ ಅಂತ ಬರ್ತದೆ ಅದರೊಳಗಡೆ ಜ್ಞಾನಾರ್ಣವ, ತತ್ವಾನುಶಾಸನ, ಧ್ಯಾನಸ್ತವ, ಇಂಥ ಎಲ್ಲ ಶಾಸ್ತ್ರಗಳು ಬರ್ತವೆ. ದ್ರವ್ಯಾನುಯೋಗದಲ್ಲಿ ಶಾಸ್ತ್ರಗಳ ಪ್ರಮಾಣ ಭಾಳ ಹೇರಳ ಪ್ರಮಾಣದಲ್ಲಿದೆ, ಅಂದರೆ ವಿಸ್ತಾರ ಪ್ರಮಾಣದಲ್ಲಿ ಶಾಸ್ತ್ರಗಳ ಸಂಖ್ಯೆ ದ್ರವ್ಯಾನುಯೋಗದಲ್ಲಿ ಭಾಳ ಇದ್ದಾವೆ. ಆ ದ್ರವ್ಯಾನುಯೋಗ ಏನು ಮಾಡುತ್ತಂತೆ, ಜೀವಾದಿ ಎಲ್ಲ ವಸ್ತುಗಳನ್ನು ಹೀಗೆ ದರ್ಶಿಸುತ್ತೆ, ಸ್ಪಷ್ಟವಾಗಿ ದರ್ಶಿಸುತ್ತೆ. ಅದು ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಬಾರ್ದು, ಆ ರೀತಿ ಸ್ಪಷ್ಟ ದರ್ಶಿಸುತ್ತೆ ಜೀವ ಇದನ್ನು ಯಾವುದರನ್ನ ಈ ಅನುಯೋಗಗಳ ಸ್ವರೂಪವನ್ನು ಬಂಧುಗಳೇ. ಆದ್ದರಿಂದ ಇಲ್ಲಿ ಏನು, ಈಗ ನಾವು ಈ ದ್ರವ್ಯಾನುಯೋಗ ಮಹಾಶಾಸ್ತ್ರಕ್ಕೆ ನಮಸ್ಕಾರ ಮಾಡೋಣ. ಯಾಕೆಂದರೆ ಅದಕ್ಕೆ ನಮಗೆ ವಸ್ತುಗಳ ಸ್ವರೂಪವನ್ನು ಏನು ಸೂರ್ಯನಂತೆ ಪ್ರಕಾಶಪಡಿಸಿ ತೋರಿಸಿದೆ. ಆದ್ದರಿಂದ ಈ 4 ಮಹಾ ಅನುಯೋಗಗಳ ರಹಸ್ಯವೆಂದರೆ, ಪ್ರಥಮಾನುಯೋಗದ ರಹಸ್ಯ ಧರ್ಮಾತ್ಮ ಪುರುಷರ ಚರ್ಚೆ. ಪ್ರಥಮಾನುಯೋಗ ಧರ್ಮದ ಸೂಕ್ಷ್ಮತೆ, ಕರಣಾನುಯೋಗ ಧರ್ಮದ ಪ್ರಾಪ್ತಿಯ ಉಪಾಯ, ಅಂದರೆ ಧರ್ಮ ಹೇಗೆ ಪ್ರಾಪ್ತಿ ಆಗುತ್ತೆ ಅನ್ನೋದು ಉಪಾಯ, ಚರಣಾನುಯೋಗ ಧರ್ಮದ ಸ್ವರೂಪ, ದ್ರವ್ಯಾನುಯೋಗ. ಹೀಗೆ ಬಂಧುಗಳೇ, ಈ ರಹಸ್ಯಗಳನ್ನು ಈ 4 ಅನುಯೋಗಗಳು ತಮ್ಮಲ್ಲಿ ಒಳಗೊಂಡಿವೆ. ಅಂದರೆ ಧರ್ಮ ಆತ್ಮ ಪುರುಷರ ಚರ್ಚೆ, ಧರ್ಮದ ಸೂಕ್ಷ್ಮತೆ, ಧರ್ಮದ ಪ್ರಾಪ್ತಿಯ ಉಪಾಯ, ಧರ್ಮದ ಸ್ವರೂಪ. ಈ 4 ರಹಸ್ಯಗಳನ್ನು ಈ 4 ಮಹಾಶಾಸ್ತ್ರಗಳು, ಮಹಾ ಅನುಯೋಗಗಳು ಇವನ್ನು ಒಳಗೊಂಡಿದ್ದಾವೆ ಬಂಧುಗಳೇ. ಆದ್ದರಿಂದ ಇದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಭಕ್ತಿ ಮಾಡ್ತೀವಿ ನಮಗೆ ಅಷ್ಟೇ ಲಾಭ. ಈಗ ಈ ಪಂಚಾಮ ಕಾಲದಲ್ಲಿ, ಈ ವರ್ತಮಾನ ಸಮಯದಲ್ಲಿ ನಮಗೆ ಈ ಎಲ್ಲ ಶಾಸ್ತ್ರದ ಜ್ಞಾನ ಆಗೋದು ಅಸಂಭವ ಇದೆ, ಸಾಧ್ಯನೇ ಇಲ್ಲ.
ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದು ಆಗದ ಕೆಲಸ ಇದೆ. ಇದರಲ್ಲಿ ಎಷ್ಟು ಜ್ಞಾನ ಆಗುತ್ತೆ ಅಷ್ಟನ್ನು ಪಡ್ಕೊಂಡು ಬಾಕಿ ಇನ್ನುಳಿದ ವಿಚಾರದ ಬಗ್ಗೆ ನಾವು ನೀವು ಎಲ್ಲರನ್ನ ಅದ್ರ ಬಗ್ಗೆ ಶ್ರದ್ಧೆಯಿಂದ ಆ ಎಲ್ಲ ವಸ್ತುಗಳಿಗೆ ನಾವು ನಮಸ್ಕಾರ ಮಾಡೋಣ. ಯಾಕೆಂದರೆ ಅದರಲ್ಲಿ ಸಾಕಷ್ಟು ವಸ್ತುಗಳನ್ನು ನಾವು ನೋಡೋಕ್ಕಾಗಲ್ಲ, ನಮ್ಗಷ್ಟು ಅವಕಾಶ ಆಗೋದಿಲ್ಲ. ಇನ್ನು ಸಾಕಷ್ಟು ವಸ್ತುಗಳನ್ನು ನಾವು ಓದಿದರೂ ಕೂಡ ನಮಗದು ತಿಳಿಯೋದಿಲ್ಲ. ಅಂಥ ಎಲ್ಲ ವಸ್ತುಗಳಿಗೂ ನಾವು ನಮಸ್ಕಾರ ಮಾಡಿ ನಮ್ಮ ಜ್ಞಾನಾವರಣೀಯ ಕರ್ಮ ನಾಶ ಆಗಲಿ, ಆ ಜ್ಞಾನಾವರಣೀಯದ ಕ್ಷಯಕ್ಷಮ ಆಗಿ ನಮಗೆ ಆ ಶಾಸ್ತ್ರಗಳ ತಿಳುವಳಿಕೆ ಆಗಲಿ ಅನ್ನೋದನ್ನು ಬೇಡ್ತಾ ಆ ಜಿನ್ವಾಣಿ ಶಾಸ್ತ್ರಗಳಿಗೆ ಪ್ರಥಮಾನಿಯೋಗ, ಕರ್ಣಾನಿಯೋಗ, ಚರಣಾನಿಯೋಗ ಆ ಶಾಸ್ತ್ರಗಳಿಗೆ ನಾವು ನಮಸ್ಕಾರ ಮಾಡೋಣ. ಆದ್ದರಿಂದ ನಮಗೆ ಈ ಜ್ಞಾನಾವರಣೀಯ ಕರ್ಮದ ಬಹಳ ಕ್ಷಯಕ್ಷಮ ಆಗುತ್ತೆ ಮತ್ತು ಜ್ಞಾನಾವರಣೀಯ ಕರ್ಮದ ಸಾಕಷ್ಟು ನಿಜೀರ್ಣ ಆಗಿ ಹೋಗುತ್ತೆ. ನಮ್ಮ ಕರ್ಮ ಎಷ್ಟು ನಮ್ಮ ಇದರಿಂದ ಆತ್ಮ ಪ್ರದೇಶದಿಂದ ಹೊರ ಹೋಗ್ತದೋ ಅಷ್ಟು ಪ್ರಮಾಣದಲ್ಲಿ ನಮಗೆ ಆ ಕ್ಷಯಕ್ಷಮದ ವೃದ್ಧಿ ಆಗ್ತದೆ, ಅಷ್ಟು ಪ್ರಮಾಣದ ಜ್ಞಾನ ಒಳಗಡೆ ಬರ್ತದೆ. ಹಾಗಂತ ನಾವು ಅದನ್ನು ಎಷ್ಟು ಭಕ್ತಿ ಮಾಡ್ತೀವಿ ಅಷ್ಟೇ ನಮಗದರ ಪ್ರಯೋಜನ ಬಂಧುಗಳೇ. ಈಗ ಇದನ್ನು ನಾವು ಹೇಳಿದ್ದೀವಿ, ಬಹಳ ಸಂಕ್ಷೇಪವಾಗಿ ಮುಗಿಸ್ತೀವಿ ಅಂಥೇಳಿ. ಇದ್ರ ಬಗ್ಗೆ ನಮಗೆ ಹೇಳೋದು ಸಾಕಷ್ಟಿದ್ರೂ ಕೂಡ ಈ ವಿಚಾರದಲ್ಲಿ ನಾವು ಹೇಳಲ್ಲ. ನಿಮಗೆ ನಮ್ಮದಿಲ್ಲಿ ಇಷ್ಟೇ ಉದ್ದೇಶ ಇತ್ತು ಅಂದರೆ 4 ಅನುಯೋಗದ ಒಳಗಡೆ ಏನಿದೆ, 4 ಅನುಯೋಗ ಯಾಕೆ ಅಂತಾರೆ? ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ ಅಂತ ಅರ್ಗೆ ಇರ್ತಾರೆ. ಅಂದರೆ ಪುಂಜಗಳನ್ನು ಪುಂಜಗಳನ್ನು ಹಾಕ್ತಾರೆ, ಅಕ್ಕಿಗಳನ್ನು ಯಾಕೆ? ಅದ್ರ ಒಳಗಡೆ ಆ ಶಾಸ್ತ್ರಗಳು ಏನು ರಹಸ್ಯ ಇಟ್ಕೊಂಡಿದ್ದಾವೆ ಅದನ್ನು ಸ್ವಲ್ಪ ಮೈನ್ ಪಾಯಿಂಟ್ಸ್ಗಳನ್ನ ನಾನು ಹೇಳೋದಿತ್ತು ಅಷ್ಟೇ. ನಾವು ಹೇಳಿದ್ದೀವಿ. ಮಹಾವೀರ ಭಗವಾನರಿಗೆ ಜಯವಾಗಲಿ, ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ, ದೀಕ್ಷಾ ಗುರು ಪೂಜ್ಯ ಉಪದೇಶದ ನಗರ ಅರಸ್ ಬಲಿ ಮಹಾರಾಜರಿಗೆ ಜಯವಾಗಲಿ.